ನಮಸ್ಕಾರಗಳು. ಇವತ್ತು ನಮ್ಮ JDS ಶ್ರೀ ನಮ್ಮ ರಮೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಅಲ್ಪಸಂಖ್ಯಾತರ ಒಂದು ಸಭೆಯನ್ನು ಕರೆದಿದ್ದಾರೆ. ತಾವೆಲ್ಲರೂ ಕೂಡ ಬಂದಿದ್ದಾರೆ. ತಮ್ಮೆಲ್ಲರೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಭೆಗೆ ಬಂದಿರತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ, ಮುಂದೆ ಆಸೆಯಾಗಿರ್ತಕ್ಕಂಥ ಎಲ್ಲ ಮಹಿಳೆಯರೇ, ಸಹೋದರ ಸಹೋದರಿಯರೇ ಹಾಗೂ ಮುಖಂಡರುಗಳೇ, ಇವತ್ತು ನಾವು ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನೀರು ಬರ್ತಾ ಇದೆ. ಈಗ ತಮಗೆ ಗೊತ್ತಿದೆ, ನಮ್ಮ ರಮೇಶ್ ಗೌಡರು ತುಂಬಾ ದಿನಗಳಿಂದ ಒಂದು ಎಲ್ಲಾ ವಿಭಾಗಗಳನ್ನ ನಮ್ಮ ಜನರುಗಳನ್ನ ಮತ್ತು ಸಾರ್ವಜನಿಕರ ಹಾಗೂ ಮುಖಂಡರನ್ನ ಕರೆದು ಸಭೆ ಮಾಡ್ತಾ ಇದ್ದಾರೆ. ಬಹಳ ಚುರುಕು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ 28 ಕ್ಷೇತ್ರಗಳಿದೆ. ಆ 28 ಕ್ಷೇತ್ರದಲ್ಲಿ ಕೂಡ ಈಗ ಚುನಾವಣೆ ನಡೆಯಕ್ಕಿಂತ ಮೊದಲು ಜಿಬಿಎ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ರಮೇಶ್ ಗೌಡ ಈ ಒಂದು ಬೆಂಗಳೂರು ನಗರ ಅಧ್ಯಕ್ಷರ ಈ ಒಂದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಮ್ಮ ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಸ್ವಾಮಿ ಅವರು ಅಲ್ಪಸಂಖ್ಯಾತರಿಗೆ ಏನಾದ್ರು ಮಾಡಿ ಸಹಾಯ ಮಾಡಲೇಬೇಕು. ಇನ್ಮೇಲೆ ಕಾಂಗ್ರೆಸ್ನವರು ಸುಮ್ಮನೆ ಓಟ್ ತಗೊಂಡು ಅವರಿಗೆ ಆಮರಿಸ್ತಾ ಇದ್ದಾರೆ. ನಾವು ಅವರ ಬಡವರ ಪರವಾಗಿ ಅಲ್ಪಸಂಖ್ಯಾತರ ಬಗ್ಗೆ ನಿಲ್ಲಲೇಬೇಕು ಅಂತ ಹೇಳ್ಕೊಂಡು ಇವತ್ತು ನಾವು ಅವ್ರಿಗೆ ಏನಾದ್ರೂ ಒಂದು ಕಾಯಕಲ್ಪನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಸಭೆ ಕರೆದು ಅವರಿಗೆ ಒಂದು ಆಶ್ವಾಸನೆ ಕೊಡೋದ್ರ ಮುಖಾಂತರ ಜೊತೆಗೆ ನಿಮಗೆ ಸಹಕಾರ ಕೊಡುವಂತದ್ದು, ಜೊತೆಗೆ ನಿಮ್ ಜೊತೆ ನಾವು ಇರ್ತೀವಿ, JDS ಅಲ್ಪಸಂಖ್ಯಾತರ ಜೊತೆ ಇರ್ತೀವಿ ಅನ್ನೋದನ್ನ ನಾವು ಈ ಎಲ್ಲಾ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಈಗ ರಮೇಶ್ ಗೌಡರು ಅಧ್ಯಕ್ಷದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷರಾದಂತಹ ನಮ್ಮ ಶೈಲಜಾ ಮೇಡಮ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾವಾಗಲೂ ನಿಮ್ ಜೊತೆ ಇರ್ತೀವಿ, ನಿಮ್ ಮಧ್ಯದಲ್ಲಿ ಇರ್ತೀವಿ. ಆ ದೃಷ್ಟಿಯಿಂದ ನೀವು ಯಾರು ನಂಬಬೇಡಿ. ನಾವು JDS ನವರು ನಿಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದೀವಿ. ಇಬ್ರಾಹಿಂ ಅವ್ರನ್ನ ನಾವು ಕೇಂದ್ರ ಮಂತ್ರಿ ಮಾಡಿದ್ರು, ಜಮೀರ್ ಅಹಮದ್ ಮಂತ್ರಿಗಳು ಮಾಡಿದ್ವಿ. ನಾವು ಅನೇಕ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡಿದ್ವಿ. 4% ರಿಸರ್ವೇಶನ್ ಕೊಟ್ಟಿದ್ದೀವಿ. ದಯಮಾಡಿ ಕಾಂಗ್ರೆಸ್ನವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಮುಸ್ಲಿಮ್ಸ್ ಯಾವಾಗಲೂ ನಮ್ಗೆ ಓಟ್ ಆಗ್ತಾರೆ, ಅವ್ರನ್ನ ಯಾಕೆ ನಾವು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬೆಳಕು ಬಂದ್ಬಿಟ್ಟಿದೆ. ಅದು ಮಾಡಬೇಡಿ. ಈ ಸರಿ ನಿಮಗೆ ಅವಕಾಶ ಸಿಗುತ್ತೆ. ಜಿಬಿಎನಲ್ಲಿ ಅಲ್ಪಸಂಖ್ಯಾತರಿಗೆ ಇಷ್ಟು ಜನರನ್ನ ನಾವು ಲೀಡರ್ ಮಾಡಲೇಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಇದೆ. ಆ ದೃಷ್ಟಿಯಿಂದ ನಿಲ್ಲಿಸ್ತಾರೆ, ಸೀಟ್ ಕೊಡ್ತಾರೆ. ನೀವು JDS ನಾವು ಯಾವ ಅಭ್ಯರ್ಥಿಗಳು ಮಾಡ್ತೀವಿ, ನೀವೆಲ್ಲರೂ ಕೂಡ ಒಟ್ಟು ಸೇರಿ ನಿಮ್ಮ ಅಭ್ಯರ್ಥಿಗಳನ್ನ JDS ಅಭ್ಯರ್ಥಿಗಳು ಗೆಲ್ಸ್ಕೊಳ್ಳಿ. ಖಂಡಿತ ನಿಮಗೆ ಸಹಕಾರ ಆಗುತ್ತೆ. ನೀವು ಕೂಡ ಒಂದು ನಮ್ಮ ಏನು ನಮಗೆ ಸಿಗಬೇಕಾದ ಸವಲತ್ತುಗಳನ್ನ ಕೇಳುವಂತ ಅವಕಾಶ ಮಹಾನಗರ ಪಾಲಿಕೆಯಲ್ಲಿ ನಿಮ್ಮ ಲೀಡರ್ಗಳಿಗೆ ಇರುತ್ತೆ. ಆ ದೃಷ್ಟಿಯಿಂದ ದಯಮಾಡಿ ಅದು ಹೆಣ್ಮಕ್ಳು ಸಿಗ್ಬೋದು, ಗಂಡು ಮಕ್ಕಳು ಸಿಗ್ಬೋದು, ರಿಸರ್ವೇಶನ್ ಅಲ್ಲಿ ದಯಮಾಡಿ JDS ಯಾವ ಅಭ್ಯರ್ಥಿಗಳನ್ನ ಹಾಕ್ತಾರೆ, ನೀವು ನಾವು ಕೂಡ ಅಣ್ಣ ತಮ್ಮದರಾಗಿ ಕೆಲಸ ಮಾಡ್ಕೊಳ್ಳೋಣ. ದೇವೇಗೌಡರು ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಲಘುವಾಗಿ ಮಾತಾಡೋದಲ್ಲ. ದೇವೇಗೌಡರಾಗ್ಲಿ, ಕುಮಾರಣ್ಣಾಗ್ಲಿ, ನಿಖಿಲ್ ಸ್ವಾಮಿ ಆಗ್ಲಿ, ನೀವು ನಾವು ಅಣ್ಣ ತಮ್ಮದರಾಗಿ ನಂಬಬೇಡಿ, ಯಾರನ್ನು ಕೂಡ ನಂಬಬೇಡಿ. ಕಾಂಗ್ರೆಸ್ನವರು ನಿಮಗೆ ಇಲ್ಲಿವರೆಗೂ 70 ವರ್ಷದಿಂದ ಅಮರಿಸ್ತಾ ಇದ್ದಾರೆ. ಈ ಸಾರಿ ಪ್ರಾದೇಶಿಕ ಪಕ್ಷವಾದ ಜನತಾ ಪಕ್ಷವನ್ನ JDS ಅನ್ನ ಗೆಲ್ಲಿಸುವಂತ ಮುಖಾಂತರ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಮತ್ತೆ ಎಲ್ಲರೂ ಕೂಡ ಸರಿಸಮಾನವಾಗಿ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಾರಿಗೆ ಬಾಳ್ಬೇಕು. ನಮ್ದು ಯಾವುದೇ ಒಂದು ಗಲಾಟೆ ಮತ್ತೆ ಬೇರೆ ವಿಚಾರಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಅಣ್ಣ ತಮ್ಮದಿರು, ನಾವೆಲ್ಲರೂ ಒಂದೇ ಜಾತಿಯಲ್ಲಿ ಪ್ರಜೆಗಳಾಗಿ ಹುಟ್ಟಿದಂತ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮದರಾಗಿ ಬಾಳ್ಬೇಕು. ಎಲ್ಲಿ ಸಿಕ್ಕಿದ್ರು ಕೂಡ ನಮಸ್ಕಾರ ಮಾಡಬೇಕು, ಮಾತಾಡಬೇಕು. ನೀವು ನಮ್ಮ ರಾಜ್ಯದ ಪ್ರಜೆಗಳು. ಆ ದೃಷ್ಟಿಯಿಂದ ನಾವು ಯಾರು ಬೇರೆ ಬೇಡ, ಇದು ಮುಸ್ಲಿಮ್ಸ್ ಇದು ಬೇರೆ ಬೇಡ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ದೇವೇಗೌಡರು ಕುಮಾರ್ ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ಸರಿಸಮನಾಗಿ ರಮೇಶ್ ಗೌಡರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏಕೆ ತಮಗೆ ಗೊತ್ತಿದೆ, ಪ್ರತಿ ವಾರ ಪ್ರತಿ ತಿಂಗಳು ಮಾಡಲೇಬೇಕು, ಏನಾದ್ರೂ ಮಾಡಿ ಜಿಬಿಎನಲ್ಲಿ ನಾವು ಈ ಸರಿ ನಮ್ಮ JDS ಗೆಲ್ಲಿಸಬೇಕು ಅಂತ ಕಷ್ಟ ಪಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಒಕ್ಕೂಟ ಆದಲ್ಲಿ ನಮ್ಮ ಪದಾಧಿಕಾರಿಗಳು, ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಅದಕ್ಕೆ ವಾರ್ಡ್ ಅಧ್ಯಕ್ಷರು, ಕ್ಷೇತ್ರ ಅಧ್ಯಕ್ಷರು, ನಮ್ಮ ಡಿವಿಷನ್ ಅಧ್ಯಕ್ಷರು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಮತ್ತೆ ಸೆಂಟ್ರಲ್ ಎಲ್ಲ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಆಗಸ್ಟ್ ಅಲ್ಲಿ ಚುನಾವಣೆ ಬರುತ್ತೆ. ತಮ್ಮ ಶಕ್ತಿಯನ್ನ, ತಮ್ಮ ಮತವನ್ನ ಹಾಕುವಂತ ಮುಖಾಂತರ JDS ಪಕ್ಷವನ್ನು ಗೆಲ್ಲಿಸಿ ನಿಮ್ಗೆ ಏನ್ ಸಿಗಬೇಕು ಅದನ್ನ ಖಂಡಿತ ನಾವು ನಮ್ಮ ಜೊತೆ ಮಾಡ್ಕೊಡ್ತೀವಿ. ಅಣ್ಣ ತಮ್ಮರಾಗಿ ನಿಮ್ಗೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಯಾವ ಒಂದು ಸುಳ್ಳು ಮಾತಿಗೆ ಅಪಪ್ರಚಾರಕ್ಕೆ ಕಿವಿಗೊಟ್ಬಿಡೆ. ದೇವೇಗೌಡರಿಗೆ ಅಲ್ಲ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷವನ್ನ ನಾವು ಬಿಜೆಪಿಗೆ ಮೋಸ ಮಾಡೋದಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ.
ನಮ್ಮ ಒತ್ತಾರ ಕೇಳಂತ ಮುಖಾಂತರ ಅದು ನೀವು ಕೂಡ ನಮ್ಮ ಜೊತೆ ಸೇರ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ನಿಮಗೆ ಸಹಾಯ ಮಾಡುವಂತ ಸೌಲಭ್ಯ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ನಾವು ನೀವು ಕೂಡ ಈ ಒಂದು ರಾಜ್ಯದಲ್ಲಿ ಈ ಬೆಂಗಳೂರು ನಗರದಲ್ಲಿ ಅಣ್ಣ ತಮ್ಮಂದಿರಿಗೆ ಬಾಳನ್ನ ಅಂತ ಹೇಳ್ತಾ ಇವತ್ತು ರಮೇಶ್ ಗೌಡ ಅಧ್ಯಕ್ಷರು ಏನು ಈ ಒಂದು ಸಭೆ ನಡೀತಿದೆ ಮತ್ತೆ ನಿಮ್ಮ ಮುಖಂಡರು ಎಲ್ಲರೂ ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಧನ್ಯವಾದ ಹೇಳ್ತಾ ನಮಗೆ ನಮಸ್ಕರಿಸ್ತಾ ಇದ್ದೀನಿ. ಜೈ ಜೆಡಿಎಸ್.